ಈಗೀಗ ನಮ್ಮ ಸಮಾಜದಲ್ಲಿ ಒಂದು ಹೊಸ ಸಮಸ್ಯೆ ಬೆಳೀತಾ ಇದೆ. ವಯಸ್ಸು 30, 32, 35, 40 ವರ್ಷ ಆದ್ರೂ ಹುಡುಗರ ವಯಸ್ಸು ಜಾಸ್ತಿ ಆಗ್ತಾನೆ ಇದೆ. ಆದ್ರೆ ಮದುವೆ ಮಾತ್ರ ಆಗ್ತಾ ಇಲ್ಲ. ಹುಡುಗಿಯರು ಸಿಗ್ತಾ ಇಲ್ಲ. ಹುಡುಗರು ತುಂಬಾ ಜನ ಇದ್ದಾರೆ, ಆದ್ರೆ ಹುಡುಗಿಯರೇ ಕಡಿಮೆ ಇದ್ದಾರೆ ಅಂತ ಎಲ್ಲ ಕಡೆ ಹೇಳ್ತಾರೆ. ಹುಡುಗ ಚೆನ್ನಾಗಿಲ್ವಾ? ಚೆನ್ನಾಗಿದ್ದಾನೆ. ಒಳ್ಳೆ ಕೆಲಸ ಇಲ್ವಾ? ಕೆಲಸ ಇದೆ. ಒಳ್ಳೆ ಸಂಬಳ ಇಲ್ವಾ? ಸಂಬಳ ಇದೆ. ಆದ್ರೆ ಹುಡುಗಿಯರು ಸಿಗ್ತಾ ಇಲ್ಲ. ಮನೆಯಲ್ಲಿ ತಂದೆ ತಾಯಿಗಳಿಗೆ ಯೋಚನೆ, ನಮ್ಮ ಹುಡುಗನ್ಗೆ ಇನ್ನೂ ಮದುವೆ ಆಗಿಲ್ಲ ಅಂತ. ಅವರ ಫ್ರೆಂಡ್ಸ್ನೆಲ್ಲ ನೋಡಿದಾಗ ಫ್ರೆಂಡ್ಸ್ ಎಲ್ಲ ಮದುವೆ ಆಗಿ ಅವರ ಮಕ್ಕಳ ಜೊತೆ ಸುಖವಾಗಿ ಜೀವನ ಸಾಗಿಸ್ತಾ ಇದ್ದಾರೆ. ಆದ್ರೆ ನಮ್ಮ ಹುಡುಗನ್ಗೆ ಮಾತ್ರ ಇನ್ನ ಮದುವೆ ಆಗಿಲ್ವಲ್ಲ. ತಂದೆ ತಾಯಿನೂ ಹೇಳ್ತಾನೆ ಇರ್ತಾರೆ, ಮದುವೆ ಆಗಪ್ಪ ಬೇಗ ಅಂತ. ಆದ್ರೆ ಹುಡುಗ, ಅಮ್ಮ ನಂಗಿನ್ನ ಸರಿಯಾಗಿರೋ ಹುಡುಗಿ ಸಿಗ್ತಾ ಇಲ್ಲ ಅಂತಾನೆ ಹೇಳ್ತಾ ಇರ್ತಾರೆ. ಯಾಕೆ ಹುಡುಗಿರು ಸಿಗ್ತಾ ಇಲ್ಲ? ಹುಡುಗಿಯರಿಗೆ ಹುಡುಗರು ಸಿಗ್ತಾ ಇಲ್ಲ ಅಂತ ಹುಡುಗರು ಕೇಳಿದಷ್ಟು ವರದಕ್ಷಿಣೆ ಕೊಟ್ಟು ಅವರು ಕೇಳಿದ ಹಾಗೆ ಮದುವೆ ಮಾಡ್ಕೊಳ್ಳೋ ಅಂತ ಕಾಲ ಒಂದಿತ್ತು. ಆದ್ರೆ ಈಗ ಕಾಲ ಬದಲಾಗ್ತಾ ಇದೆ. ಹುಡುಗಿರ್ಗೇನೆ ಹುಡುಗರು ವರದಕ್ಷಿಣೆ ಕೊಡ್ತಾ ಇದ್ದಾರೆ. ಬಹಳಷ್ಟು ಕಡೆ ಕೇಳಿರೋ ಹಾಗೆ ಹುಡುಗಿ ಸಿಕ್ಕಿದ್ರೆ ಸಾಕು ಅಂತ ಹುಡುಗನ ಕಡೆಯವರೇ ಮದುವೆ ಖರ್ಚನ್ನೆಲ್ಲ ಇಟ್ಟು ಮದುವೆ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಬಹಳಷ್ಟು ಕಾರಣಗಳು ಇವೆ. ಮೊದಲಿನಂತೆ ಹುಡುಗಿಯರು ಯಾವುದೇ ರೀತಿಯಿಂದನೂ ಹಿಂದೆ ಉಳಿದಿಲ್ಲ. ಒಳ್ಳೆ ವಿದ್ಯಾಭ್ಯಾಸದಲ್ಲಿ, ಒಳ್ಳೆ ಉದ್ಯೋಗ, ಎಲ್ಲಾ ರೀತಿಯಿಂದನೂ ಹುಡುಗಿಯರು ಮುಂದೆ ಬರ್ತಾ ಇದ್ದಾರೆ. ಹುಡುಗರನ್ನು ಚೆನ್ನಾಗಿ ಓದಿ ಒಳ್ಳೆ ಕೆಲಸದಲ್ಲೇ ಇರ್ತಾರೆ. ಆದ್ರೆ ತಂದೆ ತಾಯಿಗಳಿಗೆ ನಮ್ಮ ಹುಡುಗ ಗಂಡು ಮಗು, ನಮಗೆ ತಕ್ಕಂತ ಹುಡುಗಿನೇ ಸಿಗ್ಬೇಕು ಅನ್ನೋ ನಿರೀಕ್ಷೆ ಇರುತ್ತೆ. ಹಿಂದಿನ ಕಾಲದವರು ಈಗಿನ ಪರಿಸ್ಥಿತಿಗೆ ಹೊಂದ್ಕೊಳ್ಳಕ್ಕೆ ತಯಾರಿರೋದಿಲ್ಲ. ನಮ್ಮ ಕಾಲದಲ್ಲಿ ವರದಕ್ಷಿಣೆ ಕೊಟ್ಟು ಮದುವೆ ಆಗ್ತಾ ಇದ್ವಿ. ಇವಾಗ ನಾವು ಯಾಕೆ ಏನು ವರದಕ್ಷಿಣೆ ತಗೊಳ್ದೆ ಮದುವೆ ಆಗ್ಬೇಕು ಅನ್ನೋ ಮನಸ್ಥಿತಿ ಇರುತ್ತೆ. ಹುಡುಗಿ ಹೆಚ್ಚು ಓದಿರಬಾರ್ದು, ಹುಡುಗನ್ಗಿಂತ ಹುಡುಗಿ ಕಡಿಮೆ ಸಂಬಳ ತಗೋಬೇಕು, ಹುಡುಗಿ ಹೆಚ್ಚು ಓದಿದ್ರೆ ಮನೆಗಳಲ್ಲಿ ಕೆಲಸ ಮಾಡಲ್ಲ, ಸಿಟಿ ಹುಡುಗಿ ಆಗಿರ್ಬಾರ್ದು, ಹುಡುಗಿಗಿಂತ ಹುಡುಗನ ಕಡೆಯವರು ಶ್ರೀಮಂತರಾಗಿರ್ಬೇಕು, ಇನ್ನು ಬಹಳಷ್ಟು ನಿರೀಕ್ಷೆಗಳು ಇರುತ್ತೆ. ಅವರ ನಿರೀಕ್ಷೆಗಳನ್ನ ಪೂರೈಸೋ ಅಂತ ಹುಡುಗಿನ ಹುಡ್ಕೋದ್ರಲ್ಲೇ ವಯಸ್ಸಾಗೋಗುತ್ತೆ. 1 ವರ್ಷ, 2 ವರ್ಷ, 5 ವರ್ಷ, 10 ವರ್ಷ ಹೀಗೆ ಆಗ್ತಾ ಆಗ್ತಾ 40-45 ವರ್ಷದವರೆಗೂ ತಲುಪೋಗುತ್ತೆ. ಆಗ ಅಕ್ಕಪಕ್ಕದವ್ರನ್ನ ನೋಡಿದಾಗ, ಫ್ರೆಂಡ್ಸ್ಗಳನ್ನ ನೋಡಿದಾಗ, ಅಯ್ಯೋ ನನ್ಗಿನ್ನ ಮದುವೆ ಆಗಿಲ್ವಲ್ಲ ಅಂತ ಅನ್ಸಕ್ಕೆ ಶುರುವಾಗುತ್ತೆ. ಒಂದು ಫ್ಯಾಮಿಲಿ ಅಂತ ತಗೊಂಡ್ರೆ ಆ ಫ್ಯಾಮಿಲಿನಲ್ಲಿ ಹೆಣ್ಮಕ್ಳಿಗೆಲ್ಲ ಮದುವೆ ಆಗಿರುತ್ತೆ. ಆದ್ರೆ ಹುಡುಗ ಮಾತ್ರ ಹಾಗೇ ಇರ್ತಾನೆ. ಹೆಣ್ಮಕ್ಳೆಲ್ಲ ಅವರ ಮಕ್ಕಳ ಜೊತೆ, ಅವರ ಗಂಡಂದರ ಜೊತೆ ಸುಖವಾಗಿ ಇದ್ದಾಗ ಈ ಹುಡುಗ ಮಾತ್ರ ಬರೀ ಸಂಪಾದಿಸ್ಕೊಂಡು ಬಂದ ದುಡ್ಡನ್ನ ಕೂಡಿಟ್ಕೊಂಡಿರ್ತಾನೆ. ಫ್ರೆಂಡ್ಸ್ ಎಲ್ಲ ಯಾಕೋ ಇನ್ನ ಮದುವೆ ಆಗಿಲ್ಲ ಅಂತ ಕೇಳಿದಾಗ ಮನಸ್ಸಿಗೆ ಒಂದು ರೀತಿ ಬೇಜಾರಾಗುತ್ತೆ. ಹೀಗೆ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಎಲ್ಲರೂ ಅವರವರ ಸಂಸಾರಗಳಲ್ಲಿ ಇದ್ದಾಗ ತಾನು ಒಂಟಿ ಆದೆ ಅಂತ ಅನ್ಸಕ್ಕೆ ಶುರುವಾಗುತ್ತೆ. ಇತ್ತೀಚೆಗೆ ಒಂದು ಘಟನೆ ನೋಡಿದಾಗ, ಒಬ್ಬ ಮದುವೆ ಆಗಿರೋ ಹೆಂಗ್ಸು 2 ಮಕ್ಕಳ ತಾಯಿ ಒಬ್ಬ ಹುಡುಗನ್ನ ಮದುವೆ ಆಗ್ತಾಳೆ. ಮದುವೆ ಆದ್ಮೇಲೆ ಗೊತ್ತಾಗತ್ತೆ ಅವಳು 2 ಮಕ್ಕಳ ತಾಯಿ ಅಂತ. ಈ ಘಟನೆ ಎಲ್ಲೋ ಸಿಟಿನಲ್ಲಿ ನಡೆದಿದೆ ಅಂತ ಅನ್ಕೊಂಡ್ರೆ ಅದು ಸುಳ್ಳು. ಹಳ್ಳಿಗಳಲ್ಲೇ ಇಂಥ ಘಟನೆಗಳು ನಡೀತಾ ಇದೆ. ಅದು ಹೇಗೆ ಯಾರೋ ಬ್ರೋಕರ್ ಹೇಳಿದ್ರು ಅಥವಾ ಮ್ಯಾಟ್ರಿಮೋನಿ ವೆಬ್ಸೈಟ್ ಅಲ್ಲಿ ನೋಡಿ ಹುಡುಗಿನ ಹುಡುಕ್ತಾರೋ ಗೊತ್ತಾಗಲ್ಲ. ಗೊತ್ತಿಲ್ಲದೆ ಇರೋ ಅಂತ ಹುಡುಗಿ ಒಳ್ಳೆಯವಳು ಅಂತ ಯಾವ ತರ ಡಿಸೈಡ್ ಮಾಡ್ತಾರೆ? ಅದರ ಬದಲು ನೋಡಿರೋ ಅಂತ ಹುಡುಗಿನೇ ಮದ್ವೆ ಆಗೋದು ಒಳ್ಳೇದು. ಯಾರೂನು 100% ನಮ್ಮ ನಿರೀಕ್ಷೆಗಳಿಗೆ ತಕ್ಕಂತೆ ಇರೋದಿಲ್ಲ. ಹುಡುಗಿಯರಿಗೂ ಸ್ವಲ್ಪ ನಿರೀಕ್ಷೆಗಳು ಇರುತ್ತೆ. ಆದ್ರೆ ಹುಡುಗ ಹುಡುಗಿ ಇಬ್ರು ಸ್ವಲ್ಪನಾದ್ರೂ ಕಾಂಪ್ರಮೈಸ್ ಆಗ್ಲೇಬೇಕು. ನಿರೀಕ್ಷೆಗಳನ್ನ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಇನ್ನು ಕೆಲವು ಫ್ಯಾಮಿಲಿಗಳಲ್ಲಿ ನೋಡಿರ್ತೀವಿ, ತಂದೆ ತಾಯಿಗಳಿಗೆ ಸೊಸೆ ಬಂದ್ರೆ ಎಲ್ಲಿ ಚೆನ್ನಾಗಿ ನೋಡಲ್ವೋ ಅನ್ನೋ ಆತಂಕ ಇರುತ್ತೆ. ಹಾಗಂತ ಮಕ್ಕಳಿಗೆ ಮದ್ವೆ ಮಾಡದೇ ಇದ್ರೆ ತಂದೆ ತಾಯಿಗಳಿಗೆ ವಯಸ್ಸಾದ್ಮೇಲೆ ಹುಡುಗ ಒಬ್ನೇ ಆಗೋಗ್ತಾನೆ. ವಯಸ್ಸಾದ ತಂದೆ ತಾಯಿಗಳು ಕಾಲವಾದ ನಂತರ ಹುಡುಗ ಒಬ್ಬಂಟಿ ಆಗ್ಬಿಡ್ತಾನೆ. ನಾನು ಮೊದ್ಲೇ ಮದ್ವೆ ಆಗ್ಬೇಕಿತ್ತಲ್ಲ ಅಂತ ಅನ್ಸಕ್ಕೆ ಶುರುವಾಗುತ್ತೆ. ಇದೇ ಯೋಚನೆನಲ್ಲಿ ಯಾರೋ ಒಬ್ರು ಸಿಕ್ಕಿದ್ರೆ ಸಾಕು ಅಂತ ಗೊತ್ತು ಗೊರಿ ಇಲ್ದೇ ಇರೋ ಅಂತವ್ರನ್ನ ಮದ್ವೆ ಆಗ್ಬಿಡ್ತಾರೆ. ಇದು ಇನ್ನೊಂದು ರೀತಿಯ ಸಂಕಷ್ಟಕ್ಕೆ ಸಿಲುಕಿ ಹಾಕೊಳ್ಳೋ ತರ ಆಗುತ್ತೆ. ಮ್ಯಾಟ್ರಿಮನಿ ವೆಬ್ಸೈಟ್ ಅಲ್ಲಿ ಸಿಗೋ ಅಂತ ಹುಡುಗಿಯರೆಲ್ಲ ಒಳ್ಳೆಯವರು ಅಂತಾನೆ ಹೇಳಕ್ಕೆ ಆಗೋದಿಲ್ಲ. ಫೇಕ್ ಐಡಿಗಳನ್ನ ಕೊಟ್ಟು ಫೇಕ್ ಅಕೌಂಟ್ ನ ಕ್ರಿಯೇಟ್ ಮಾಡಿರ್ಬೋದು. ಯಾವ್ದೋ ಒಳ್ಳೆ ಹುಡುಗಿಯ ಫೋಟೋ ಹಾಕಿ ನಿಮ್ಗೆ ಮೋಸ ಮಾಡ್ಬೋದು. ಫೋನ್ಗಳಲ್ಲಿ ಮಾತಾಡ್ಕೊಂಡು ನಯವಾಗಿ ಮಾತಾಡೋದೇನೆ ಇವರ ಗುಣ ಆಗಿರುತ್ತೆ. ನಯವಾಗಿ ಮಾತಾಡ್ತಾ ದುಡ್ಡಿಗೆ ಡಿಮ್ಯಾಂಡ್ ಇಡ್ತಾರೆ. ಒಂದು ರೀತಿ ಹನಿ ಟ್ರ್ಯಾಪ್ ಮಾಡಕ್ಕೆ ಶುರು ಮಾಡ್ತಾರೆ. ಗೊತ್ತು ಗುರಿ ಇಲ್ದೇ ಇರೋರು ಹಣಕ್ಕೆ ಡಿಮ್ಯಾಂಡ್ ಇಟ್ಟಾಗೇನೆ ಹುಷಾರಾಗ್ಬೇಕು.
ಎಲ್ಲಿ ಹಣದ ವ್ಯವಹಾರ ಶುರುವಾಗುತ್ತೋ ಅಲ್ಲಿ ಮೋಸ ಇದ್ದೇ ಇರುತ್ತೆ. ಇಷ್ಟೆಲ್ಲ ಹುಡುಗಿಯರ ಕೊರತೆ ಇದ್ರೂನು ಈಗ್ಲೂ ವರದಕ್ಷಿಣೆ ಅನ್ನೋ ಭೂತ ಅಂತೂ ಹೋಗಿಲ್ಲ. ಸಿರಿವಂತರ ಮನೆಗಳಲ್ಲಿ ಎಜುಕೇಟೆಡ್ ಫ್ಯಾಮಿಲಿಗಳಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ. ಬಹುಶಃ ಒಂದು 5-6 ತಿಂಗಳ ಹಿಂದೆ ಡಾಕ್ಟರ್ ಒಬ್ಬರು ತಮ್ಮ ಡಾಕ್ಟರ್ ಹೆಂಡತಿಯ ಜೀವವನ್ನೇ ತೆಗೆದಿದ್ದನ್ನ ಇಲ್ಲಿ ನೆನಪಿಸ್ಕೋಬಹುದು. ಈ ತರ ವರದಕ್ಷಿಣೆ ಭೂತ ಅನ್ನೋದು ಬಡವರು, ಸಾಹುಕಾರರು, ಹಳ್ಳಿಯವರು, ಸಿಟಿಯವರು, ವಿದ್ಯಾವಂತರು, ಅವಿದ್ಯಾವಂತರು ಅನ್ನೋ ಯಾವುದೇ ವ್ಯತ್ಯಾಸ ಇಲ್ಲದೆ ಇರುತ್ತೆ. ಇಂತಹ ಉದಾಹರಣೆಗಳಿಂದ ಹೆಣ್ಮಕ್ಳೇ ಬೇಡ ಅನ್ನೋ ಪರಿಸ್ಥಿತಿನೂ ಬರುತ್ತೆ. ಇದೊಂದು ರೀತಿಯ ಸಾಮಾಜಿಕ ಅವ್ಯವಸ್ಥೆ ಅಂತಾನೆ ಹೇಳಬಹುದು. ಹೆಣ್ಮಕ್ಳು ಹುಟ್ಟಿದ್ರೆ ವರದಕ್ಷಿಣೆ ಅನ್ನೋ ಭೂತ ಒಂದು ಕಡೆ, ಅವ್ರಗಳನ್ನ ಸಾಕಿ ಸಲಹೋದು ಹೇಗೆ ಅನ್ನೋದು ಒಂದು ಕಡೆ. ಇವೆಲ್ಲ ಯೋಚನೆಗಳಿಂದ ಹೆಣ್ಮಕ್ಳೇ ಬೇಡ ಅನ್ನೋ ಪರಿಸ್ಥಿತಿಗೆ ಜನಗಳು ಬರ್ತಾ ಇದ್ದಾರೆ. ಬಹಳಷ್ಟು ಸಲ ಪೇಪರ್ಗಳಲ್ಲಿ ನೋಡಿರ್ತೀವಿ, ಹೆಣ್ಮಕ್ಳು ಹೊಟ್ಟೆನಲ್ಲಿದ್ದಾಗ್ಲೇನೆ ಅವರ ಜೀವನ ತೆಗೆದ್ಬಿಡ್ತಾರೆ. ಮುಂದೆ ಅವ್ರನ್ನ ಸಾಕಿ ಸಲಹೆ ದೊಡ್ಡವರಾಗಿ ಮಾಡಿ ಮದುವೆ ಮಾಡ್ಕೊಟ್ ಮೇಲೂ ಅವರ ಜವಾಬ್ದಾರಿ ಇದ್ದೇ ಇರುತ್ತಲ್ಲ ಅನ್ನೋ ಚಿಂತೆ ತಂದೆ ತಾಯಿಗಳಿಗೆ. ಈ ವ್ಯವಸ್ಥೆ ಎಲ್ಲ ಬದಲಾಗ್ಲೇಬೇಕು. ಮದುವೆಗೆ ಹುಡುಗಿರು ಸಿಗ್ಲಿಲ್ಲ ಅಂತ ತಮ್ಮ ಜೀವನವನ್ನೇ ಕಡೆಗಾಣಿಸ್ಕೊಳ್ಳೋ ಅಂತ ಮನಸ್ಥಿತಿ ಹುಡುಗರಿಗೆ ಬರ್ತಾ ಇದೆ. ಮದುವೆ ಒಂದೇ ಜೀವನದ ಗುರಿ ಅಲ್ಲ. ಅಕ್ಕಪಕ್ಕದವರ ಮಾತುಗಳಿಗೆ, ಫ್ರೆಂಡ್ಸ್ ಮಾತುಗಳಿಗೆ ಕಿವಿ ಕೊಡಬೇಡಿ. ತಾಳ್ಮೆ ಅನ್ನೋದು ಇರಬೇಕು. ಒಂದಲ್ಲ ಒಂದು ದಿನ ನಿಮಗೆ ತಕ್ಕ ಸಂಗಾತಿ ಸಿಕ್ಕೇ ಸಿಗ್ತಾರೆ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕಾಗುತ್ತೆ. ಉತ್ತಮವಾದ ಸಂಗಾತಿ, ಉತ್ತಮವಾದ ಜೀವನ ನಿಮ್ಮ ಗುರಿಯಾಗಿರ್ಲಿ. ಉತ್ತಮವಾದ ಸಂಗಾತಿ ಸಿಗೋವರೆಗೂ ನಿರೀಕ್ಷೆಗಳು ಇರಲಿ. ಉತ್ತಮವಾದ ಕೆಲಸಗಳನ್ನ ರೂಢಿ ಮಾಡ್ಕೊಳ್ಳಿ. ನಿರೀಕ್ಷೆಗಳು ಎಂದಿಗೂ ಸುಳ್ಳಾಗೋದಿಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.